ಮತ್ತು ಶ್ರೀ ಯಲ್ಲಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಅಗರಖೇಡ್ ಚಿಕ್ಕಬೇನೂರು ಪೂಜಾರಿ ಬಸ್ತಿ ಇವರಿಂದ ಶ್ರೀ ಯಲ್ಲಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವವು ಅತಿ ಅದ್ಧೂರಿಯಾಗಿ ಆಚರಿಸ್ತಾ ಬಂದಿದ್ದು ತಮ್ಮೆಲ್ಲರಿಗೂ ಒಂದು ಗೊತ್ತಿರುವ ಸಂಗತಿ. ತದನಿಮಿತ್ತವಾಗಿ ಶ್ರೀ ಯಲ್ಲಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ನಾವು ಬೀರಲಿಂಗೇಶ್ವರ ನಾಟ್ಯ ಸಂಘ ಇವರಿಂದ ಬಯಲಾಟ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಬಯಲಾಟದ ಒಂದು ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಶ್ರೀಯುತ ಬೀರಪ್ಪ ಪೂಜಾರಿಯವರು ವಹಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಾನ್ನಿಧ್ಯ ಸ್ಥಾನವನ್ನು ಶ್ರೀಯುತ ರಮೇಶ್ ಮುತ್ಯ ಆಲ್ಮೇಲೆ ಇವರು ವಹಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ನೇತೃತ್ವ ಶ್ರೀಯುತ ಚಂದ್ರಕಾಂತ್ ದತ್ತು ಬಡಿಗೇರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇವರು ಆ ಸ್ಥಾನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಘನ ನೇತೃತ್ವ ಶ್ರೀಯುತ ರಾಮಣ್ಣ ಅಪ್ಪ ಬಿರಾದರೆ ಇವರು ಆ ಸ್ಥಾನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಗೌರವ ಅಧ್ಯಕ್ಷ ಸ್ಥಾನವನ್ನು ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚಿರಂಜೀವಿಯಾಗಿರ್ತಕ್ಕಂಥವರು ಶ್ರೀಯುತ ಶರಣಪ್ಪ ರೂಗಿ ಇವರು ಆ ಸ್ಥಾನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅಧ್ಯಕ್ಷತೆಯ ಸ್ಥಾನವನ್ನು ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಶ್ರೀಯುತ ಹನುಮಂತ ಆರು ಖಂಡೇಕರ್ ಇವರು ವಹಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಉಪಾಧ್ಯಕ್ಷ ಸ್ಥಾನವನ್ನು ಶ್ರೀಯುತ ಭೀಮಾಶಂಕರ್ ಎಸ್ ಆಳೂರು ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಇವರು ಆ ಸ್ಥಾನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಉದ್ಘಾಟನೆಯನ್ನು ಶ್ರೀಯುತ ಸಂಗರಾಜ್ ಎನ್ ಬಡಿಗೇರ್ PKPS ಕಾರ್ಯದರ್ಶಿಗಳು ಇವರು ಆ ಸ್ಥಾನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಜೊತೆಗೆ ಜ್ಯೋತಿ ಬೆಳಗಿಸೋರು ಶ್ರೀಯುತ ಕಾಶಿನಾಥ್ ಮಾನೆ ಗ್ರಾಮ ಪಂಚಾಯಿತಿ ಸದಸ್ಯರು ಅವರು ಆ ಸ್ಥಾನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಫೋಟೋ ಪೂಜೆಯನ್ನು ಶ್ರೀಯುತ ಅಶೋಕ್ ಎಸ್ ಖಂಡೇಕರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅವರ ಸ್ಥಾನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ರಂಗಸಜ್ಜಿಗೆ ಪೂಜೆಯನ್ನು ಶ್ರೀಯುತ ಚೆನ್ನಪ್ಪ ವಾಗ್ದರ್ಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಇವರ ಸುಪುತ್ರರಾದ ಶಶಿಕಾಂತ ವಾಗ್ದರ್ಗಿ ಅವರು ಆ ಸ್ಥಾನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಭೂಮಿ ಪೂಜೆಯನ್ನು ಶ್ರೀಯುತ ದುಂಡಪ್ಪ ನಾಗಪಲ್ಲಗಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಇವರು ವಹಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಸಂಗೀತ ಪೂಜೆಯನ್ನು ಶ್ರೀಯುತ ಶ್ರೀಮಂತ್ ಜುಮನಾಳ್ ಪ್ರಗತಿಪರ ರೈತರು ಇವರ ಆ ಸ್ಥಾನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಸಿದ್ದೇಶ್ವರ ಶ್ರೀಗಳ ಫೋಟೋ ಪೂಜೆಯನ್ನು ಶ್ರೀಯುತ ಶಂಕರಲಿಂಗ ಮೈದರಿಗೆ ಮಾಜಿ ಆರ್ಮಿ ಇವರು ಆ ಸ್ಥಾನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅವರೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಕ್ಕಂಥವರು ಶ್ರೀಯುತ ಧರ್ಮಣ್ಣ ವೀರಶೆಟ್ಟಿ ಮಾಜಿ ಸೈನಿಕರು, ಅದೇ ರೀತಿಯಾಗಿ ಚಂದಪ್ಪ ರಾಂಪುರ್, ಅಪ್ಪಾಶ ಅಂದೇವಾಡಿ, ಕಲ್ಲಪ್ಪ ಶಿವೂರು, ಭೀಮಣ್ಣ ಪೂಜಾರಿ, ಪರಮಣ್ಣ ಬಿರಾದಾರ್, ಹನುಮಂತ ಚಿಂಚೋಳಿ, ಶಿವಪ್ಪ ಮುಗುಳಿ, ನಾಗಪ್ಪ ವಿ ಸೋಲಂಕರ್, ದುಂಡಪ್ಪ ಲಗಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಈರಪ್ಪ ತಮ್ಮಗೊಂಡು, ಗೆದ್ದಪ್ಪ ಹುಲಿಮನೆ, ಶಿವಪ್ಪ ಗಡ್ಡ, ಕಂಠೆಪರ ಬಿದರಕೋಟೆ, ಬಸವರಾಜ ಹತ್ತರಿಕೆ, ರಾಮನಗೌಡ ಪಾಟೀಲ್. ಒಟ್ಟಿನಲ್ಲಿ ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರುವ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಸ್ವಾಗತ ಭಾಷಣದೊಂದಿಗೆ ಪ್ರಾರಂಭವಾಗ್ತಾ ಇದೆ. ಅದನ್ನು ಶ್ರೀಯುತ ಯಲ್ಲಪ್ಪ ರಾವುತಪ್ಪ ಬಗ್ಲಿಯವರು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಶ್ರೀ ಊರಿನ ಆರಾಧ್ಯ ದೈವನಾದಂಥ ಶಂಕರಲಿಂಗ ಮತ್ತು ಗಂಗಲಿಂಗ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಸಾಷ್ಟಾಂಗವನ್ನು ಸಲ್ಲಿಸಿ ಶ್ರೀ ಇಂಡಿ ತಾಲೂಕಿನ ಸುಕ್ಷೇತ್ರ ಅಗರಖೇಡ ಗ್ರಾಮದ ಈ ಒಂದು ಅಗರಖೇಡದ ಅಡವಿ ವಸ್ತಿ ಪೂಜಾರಿ ಅಡವಿ ವಸ್ತಿಯಲ್ಲಿ ಸತತವಾಗಿ ಈ 5ನೇ ವರ್ಷದ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ನನ್ನ ಈ ಒಂದು ಬೇನೂರು ವಸ್ತಿಯ ಮಂಡಳಿಯವರು ಹಾಗೂ ಅಕ್ಕಪಕ್ಕದ ಅವರಿವರಿನರೇ ಜಾತ್ಯತೀತವಾಗಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ. ಅವರಿವರು ಏನದೇ ಎಲ್ಲ ಜಾತ್ಯತೀತವಾಗಿ ಹಮ್ಮಿಕೊಂಡು ಬಂದಿರುವಂಥ ನನ್ನ ಎಲ್ಲ ಮಂಡಳಿಯವರಿಗೆ ಅವರಿವರಲ್ಲದೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಕಾರ್ಯಕ್ರಮದ ನೇತಾರರಾದಂಥ DK ಸುರೇಶ್ ಅಣ್ಣವರಿಗೆ ನಾನು ಪ್ರಪ್ರಥಮದಲ್ಲಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದಂಥ DK ಸುರೇಶ್ ಅಣ್ಣವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಬೀರಪ್ಪ ಮುತ್ಯ ಪೂಜಾರಿ ಸಾಕಿನ್ ಸಿರ್ಗೂರ್ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಾನ್ನಿಧ್ಯ ಸ್ಥಾನವನ್ನು ನಮ್ಮ ಒಂದು ಕರೆಗೆ ಹೋಗಟ್ಟು ಶ್ರೀ ಆಲ್ಮೇಲ್ ತಾಲೂಕಿನ ಆಲ್ಮೇಲ್ ಗ್ರಾಮದಿಂದ ಆಗಮಿಸುವಂಥ ನಮ್ಮ ಅಚ್ಚುಮೆಚ್ಚಿನ ಮುತ್ಯಾದಂಥ ರಮೇಶ್ ಮುತ್ಯ ಆಲ್ಮೇಲ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದಂಥ ಚಂದ್ರಕಾಂತ್ ಬಡಿಗೇರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಗರಖೇಡ ಅವರಿಗೂ ಕೂಡ
ಈ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನೇತೃತ್ವ ವಹಿಸಿದಂಥ ಈ ಊರಿನ ಹಿರಿಯರು ಮಾರ್ಗದರ್ಶಕರಾದಂಥ ರಾಮಣ್ಣ ಕಕ್ಕ ಬಿರಾದರ್ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಮಾಜಿ ಈಗ ಅಗರಕೆರೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸೋಮಣ್ಣ ರುಗಿ ಅವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಸುಪುತ್ರರಾದಂಥ ಶರಣು ಅವರು ಆಗಮಿಸಿದರೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಎಲ್ಲರ ಕರೆಗೆ ಒಗ್ಗಟ್ಟು ಬರುವಂಥ ಯಾವುದೇ ಕರ್ಮಕ್ಕೆ ಬರುವಂಥ ಈ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಊರಿನ ಹಿರಿಯರು ಮಾರ್ಗದರ್ಶಕರಂಥ ಹನುಮಂತಣ್ಣ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಈ ಮಂಡಳಿ ಪರವಾಗಿ ಎಲ್ಲ ಲಿಂಗನ ಜಾತ್ರೆ ನಿಮಿತ್ತವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಭೀಮಾಶಂಕರಣ್ಣ ಅಳೂರ್ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಅವರಿಗೂ ಭಾಳ ಕ್ರಿಯಾಶೀಲರು, ಚಾಕಚಕ್ಯತೆಯನ್ನು ಉಳ್ಳಂಥವರು, ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾದಂಥ ಸಂಗಣ್ಣಣ್ಣ ನಮ್ಮ ಭಾಳ ಕ್ರಿಯಾಶೀಲರು. ಈಗ ಇತ್ತೀಚೆಗೆ PKPS ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಗರಕೆರೆದ ಭಾಳ ಅಚ್ಚುಮೆಚ್ಚಿನ ಕ್ರಿಯಾಶೀಲರಂಥ ಸಂಗೋಣ ಬಡಗೇರವರಿಗೆ ಕೂಡ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವರು ಶ್ರೀ ಕಾಶಿನಾಥ ಮಾನೆ ಈ ಅಗರಕೆರೆ ಗ್ರಾಮ ಪಂಚಾಯತಿ ಸದಸ್ಯರು, ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಫೋಟೋ ಪೂಜೆಯನ್ನು ಮಾಡುವಂಥ ಶ್ರೀ ಅಶೋಕಣ್ಣ ಖಂಡೇಕರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ರಂಗ ಸಂಚಿಕೆ ಪೂಜೆ ಈ ಚನ್ನಪ್ಪಣ್ಣ ವಾಗ್ದೂರಿ ಅವರಿಗೆ ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರು ಸುಪುತ್ರರಾದಂಥ ಶಶಿಕಾಂತ್ ವಾಗ್ದೂರಿ ಅವರಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಭೂಮಿ ಪೂಜೆಯನ್ನು ಪಂಡಿತಣ್ಣ ಕ್ಷತ್ರಿ ಸಾಕಿನ್ ಅಗರ್ಕೇಡ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಬರೋಕ್ಕಾಗಿಲ್ಲ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಸಂಗೀತ ಪೂಜೆ ದುಂಡಪ್ಪ ನಾಟಿಕಾರ್ ದುಂಡಪ್ಪ ನಾಗಪ್ಪಣ್ಣ ಲಗಳಿ ಸಾಕಿನ್ ಅಗರ್ಕೇಡ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಶೋಭೆ ತಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಸಂಗೀತ ಪೂಜೆಯನ್ನು ನಮ್ಮ ಹಿರಿಯರು ಹಾಗೂ ಮಾರ್ಗದರ್ಶಕರಾದಂಥ ಶ್ರೀಮಂತಣ್ಣ ಜುಮ್ನಾಳ್ ಸಾಕಿನ್ ಅಗರ್ಕೇಡ್ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಬಗ್ಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ನಡೆದಾಡುವ ದೇವರು ಅವರ ಏನು ಹೇಳಿದ್ರು ಅದು ಮಾಡಿಕೊಟ್ಟಂಥ ಬಿಜಾಪುರ ಜಿಲ್ಲೆಯಲ್ಲಿ ಯಾರೋ ಈಗ ಏನೂ ಇಲ್ಲ ಅಂತ ತೋರಿಸಿಕೊಟ್ಟು ಪುಣ್ಯ ಸ್ಥಾನವನ್ನು ಅಲಂಕರಿಸಿದಂಥ ನನ್ನಪ್ಪ ಸಿದ್ದೇಶ್ವರ ಸ್ವಾಮಿಗಳ ಫೋಟೋ ಪೂಜೆಯನ್ನು ಈ ನಿಮ್ಮೆಲ್ಲರ ನಾವಿಷ್ಟು ಸುರಕ್ಷತೆ ಇರಬೇಕಂದ್ರೆ ಸೈನಿಕರು ಇಂಪಾರ್ಟೆಂಟು ಅಂತ ಸೈನಿಕರ ಸೇವೆಯನ್ನು ಅಲಂಕರಿಸಿದಂಥ ಮಾಜಿ ಸೈನಿಕರಂಥ ಮೈದರಿಗಣ್ಣ ಶಂಕರಪ್ಪಣ್ಣ ಮೈದರಿಗೆ ಅವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅವರಿವರು ಎನ್ನದೇ ಈ ಅದೇ ರೀತಿಯಾಗಿ ಮುದಕಣ್ಣ ಬಿರಾದಾರ್ ಸಾಕಿನ್ ಅಗರ್ಕೇಡ್ ಅವರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅವರಿವರು ಎನ್ನದೇ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಟ್ಟಂಥ ಎಲ್ಲ ನನ್ನ ಮುಖ್ಯ ಅತಿಥಿಯರು ಗಣ್ಯಾಧಿಕಾರಿಗಳಿಗೂ ಕೂಡ ಸ್ವಾಗತ ಸುಸ್ವಾಗತ. ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವಗಳು ದೂರವಾಗಲಿ. ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಹೂಗಳಂತೆ ಮತಗಳೆಲ್ಲ ಕಂಪು ಸೂಸಲಿ, ನಮ್ಮಲ್ಲಿ ಭೇದ ಭಾವಗಳು ದೂರವಾಗಲಿ.
ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವಗಳು ದೂರವಾಗಲಿ. ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಮಣ್ಣಿನಿಂದಾದ ಮಡಿಕೆ ಮಣ್ಣಿಗಲ್ಲವೇ, ಚಿನ್ನದಿಂದಾದ ಒಡವೆ ಚಿನ್ನ ಕಲ್ಲವೇ. ದೇವರಿಂದ ಬಂದ ಜೀವ ದೇವರಾಗಲಿ, ನಮ್ಮಲ್ಲಿ ಭೇದ ಭಾವಗಳು ದೂರವಾಗಲಿ. ಜಗದ ಸೃಷ್ಟಿಯಲ್ಲಿ ಜೀವ ಸುಖದಿ ಬಾಳಲಿ, ನಮ್ಮಲ್ಲಿ ಭೇದ ಭಾವಗಳು ದೂರವಾಗಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವಗಳು ದೂರವಾಗಲಿ. ಸೂರ್ಯನಂತೆ ಸಂತರೆಲ್ಲ ಜಗಲಲ್ಲಿರುವರು, ವರುಣನಂತೆ ಜ್ಞಾನ ಸುದಯ ಧರೆಗೇರುವರು. ನಮ್ಮಲ್ಲಿ ಭೇದ ಭಾವಗಳು ದೂರವಾಗಲಿ. ಧನ್ಯವಾದಗಳು. ಧನ್ಯವಾದಗಳು. ಇನ್ನು ಮುಂದೆ ಜ್ಯೋತಿ ಬೆಳಗಿಸುವ ಮಹಾನ್ ಕಾರ್ಯಕ್ರಮದೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥವರು ಶ್ರೀಯುತ ಕಾಶಿನಾಥ್ ಮಾನೆಯವರು ಜ್ಯೋತಿ ಬೆಳಗಿಸುವ ಮಹಾನ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಸೇರಿಕೊಂಡು, ಜೊತೆಗೆ ಕಾಶಿನಾಥ್ ಮಾನೆ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಬೀರಪ್ಪ ಪೂಜಾರಿಯವರು, ಜೊತೆಗೆ ರಮೇಶ್ ಮುತ್ಯ ಆಲ್ಮೇಲಿಯವರು ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳು ಆ ಒಂದು ಜ್ಯೋತಿ ಬೆಳಗಿಸುವ ಮಹಾನ್ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಕೈಗೂಡಿಸಿಕೊಂಡಿದ್ದಾರೆ. ತದನಿಮಿತ್ತವಾಗಿ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದ ಕಾಶಿನಾಥ್ ಮಾನೆ ಅವರೊಂದಿಗೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಮುಂದೆ ಭೂಮಿ ಪೂಜಾ ಕಾರ್ಯಕ್ರಮ ಜರುಗ್ತಾ ಇದೆ. ಅದನ್ನು ಆತ್ಮೀಯ ಮಾವನವರಾದ ಶ್ರೀಯುತ ದುಂಡಪ್ಪ ನಾಗಪ್ಪ ಲಗಳಿಯವರು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಭೂಮಿ ಪೂಜೆಯನ್ನು ಶ್ರೀಯುತ ದುಂಡಪ್ಪ ನಾಗಪ್ಪ ಲಗಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಭೂಮಿ ಪೂಜೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಭೂಮಿ ಪೂಜಾ ಕಾರ್ಯಕ್ರಮ ಇನ್ನು ಮುಂದೆ ಫೋಟೋ ಪೂಜಾ ಕಾರ್ಯಕ್ರಮ ಜರುಗ್ತಾ ಇದೆ. ನಮ್ಮ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ಎಸ್ ಖಂಡೇಕರೆಯವರು ಫೋಟೋ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಅಶೋಕ್ ಎಸ್ ಖಂಡೇಕರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ಎಸ್ ಖಂಡೇಕರ್ ಅವರು ಫೋಟೋ ಪೂಜೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಫೋಟೋ ಪೂಜೆ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಅಶೋಕ್ ಎಸ್ ಖಂಡೇಕರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸಿದ್ದೇಶ್ವರ ಶ್ರೀಗಳ ಫೋಟೋ ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ. ನಮ್ಮ ಮಾಜಿ ಸೈನಿಕರಾಗಿರ್ತಕ್ಕಂಥವರು ಶ್ರೀಯುತ ಶಂಕರಲಿಂಗ್ ಮೈದರ್ಗಿಯವರು ಆ ಒಂದು ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಮಾಜಿ ಸೈನಿಕರಾಗಿರ್ತಕ್ಕಂಥ ಶ್ರೀಯುತ ಶಂಕರಲಿಂಗ್ ಮೈದರ್ಗಿಯವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ.
ಸಿದ್ದೇಶ್ವರ ಶ್ರೀಗಳ ಒಂದು ಫೋಟೋ ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಆತ್ಮೀಯರಾಗಿ ಜೊತೆಗೆ ಮಾಜಿ ಸೈನಿಕರಾಗಿರ್ತಕ್ಕಂಥ ಶ್ರೀಯುತ ಶಂಕರಲಿಂಗ ಮೈದರ್ಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಮುಂದೆ ರಂಗಸಜ್ಜಿಕೆ ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಗ್ರಾಮ ಪಂಚಾಯತಿಯ ಸದಸ್ಯರು ಶ್ರೀಯುತ ಚೆನ್ನಪ್ಪ ವಾಗ್ದರ್ಗಿಯವರ ಸುಪುತ್ರರಾದ ಶಶಿಕಾಂತ ವಾಗ್ದರ್ಗಿಯವರು ರಂಗಸಜ್ಜಿಕೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ರಂಗಸಜ್ಜಿಕೆ ಪೂಜೆಯನ್ನು ಗ್ರಾಮ ಪಂಚಾಯತಿಯ ಸದಸ್ಯರಾದ ಚೆನ್ನಪ್ಪಣ ವಾಗ್ದರ್ಗಿಯವರ ಸುಪುತ್ರರಾದ ಶಶಿಕಾಂತ್ ವಾಗ್ದರ್ಗಿಯವರು ರಂಗಸಜ್ಜಿಕೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಾ ಇದ್ದಾರೆ. ರಂಗಸಜ್ಜಿಕೆ ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ಶಶಿಕಾಂತ್ ವಾಗ್ದರ್ಗಿಯವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಮುಂದೆ ಸಂಗೀತ ಪೂಜಾ ಕಾರ್ಯಕ್ರಮ ಜರುಗ್ತಾ ಇದೆ. ಸಂಗೀತ ಪೂಜಾ ಕಾರ್ಯಕ್ರಮವನ್ನು ಯಾವತ್ತೂ ಪ್ರಗತಿಪರ ರೈತರಾಗಿರ್ತಕ್ಕಂಥವರು ಶ್ರೀಯುತ ಶ್ರೀಮಂತಣ್ಣ ಜುಮ್ನಾಳಿಯವರು ಸಂಗೀತ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಸಂಗೀತ ಪೂಜಾ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ಶ್ರೀಮಂತಣ್ಣ ಜುಮ್ನಾಳಿಯವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಮುಂದೆ ಉದ್ಘಾಟನಾ ಕಾರ್ಯಕ್ರಮ ಜರುಗ್ತಾ ಇದೆ. ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಒಂದು ಅಂಗ ಇವತ್ತಿನ ಈ ಒಂದು ಯಲ್ಲಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಬೀರಲಿಂಗೇಶ್ವರ ನಾಟ್ಯ ಸಂಘ ಇವರಿಂದ ಈ ಒಂದು ಬಯಲಾಟ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅತಿ ಚಿಕ್ಕವರಾಗಿದ್ದರೂ ಸಹಿತವಾಗಿ ಇವತ್ತೊಂದು ಬಹಳ ಒಂದು ಜವಾಬ್ದಾರಿಯುತವಾಗಿರತಕ್ಕಂತಹ ಕಾರ್ಯದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರ್ತಕ್ಕಂಥವರು, ಜೊತೆಗೆ PKPSದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಆತ್ಮೀಯ ವಿದ್ಯಾರ್ಥಿಯಾಗಿರ್ತಕ್ಕಂಥವರು ಶ್ರೀಯುತ ಸಂಗರಾಜ್ ಎನ್ ಬಡಿಗೇರವರು ಇವತ್ತಿನ ಈ ಒಂದು ಬಯಲಾಟದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ದಯವಿಟ್ಟು ಆಗಮಿಸಬೇಕು. ಇವತ್ತಿನ ನಾಟಕದ ಕೊನೆಯ ಘಟ್ಟ ಉದ್ಘಾಟನೆ. ಆ ಉದ್ಘಾಟನೆಯನ್ನು ಶ್ರೀಯುತ ಸಂಗರಾಜ್ ಎನ್ ಬಡಿಗೇರ್ PKPS ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಉದ್ಘಾಟನೆಯನ್ನು ನೆರವೇರಿಸಿಕೊಂಡಿರ್ತಕ್ಕಂತಹ ಮಾನ್ಯರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀ ಯಲ್ಲಲಿಂಗ ಮಹಾರಾಜಕ್ಕೆ ಉದ್ಘಾಟನೆಯನ್ನು ಆತ್ಮೀಯರು ಜೊತೆಗೆ PKPSದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಸಂಗರಾಜ್ ಎನ್ ಬಡಿಗೇರವರು ನೆರವೇರಿಸಿಕೊಂಡಿದ್ದಾರೆ. ಅವರಿಗೆ ಸಮಸ್ತ ಆಗಮಿಸಿದ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಈ ಜಾತ್ರಾ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನೊಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥವರು ಶ್ರೀಯುತ ಬೀರಪ್ಪ ಪೂಜಾರಿ ಅವರಿಗೆ ಯಲ್ಲಪ್ಪ ನಾಟಿಕರಿವರು ಆಗಮಿಸಿ ಸನ್ಮಾನಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರ್ತಾ ಇದೆ, ಜೊತೆಗೆ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಅದನ್ನು ಶ್ರೀಯುತ ಯಲ್ಲಪ್ಪ ನಾಟಿಕರವರು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥವರು ಶ್ರೀ ರಮೇಶ್ ಮುತ್ಯ ಆಲ್ಮೇಲೆ ಇವರಿಗೆ ಬೀರಪ್ಪ ನಾಟಿಕರಿವರು ಆಗಮಿಸಿ ಸನ್ಮಾನಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಇವತ್ತಿನ ಈ ಒಂದು ಬಯಲಾಟದ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥವರು ರಮೇಶ್ ಮುತ್ಯ ಆಲ್ಮೇಲ್ ಇವರಿಗೆ ಬೀರಪ್ಪ ನಾಟಿಕರ್ ಇವರು ಆಗಮಿಸಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ತಮ್ಮ ಹೆಸರನ್ನು ಕರೀತಾ ಇದ್ದೀನಿ, ಒಂದು ಸಲ ದಯವಿಟ್ಟು ಆ ಒಂದು ಎಂಪ್ಲಿ ಕಡೆ ಬಂದು ನಿಂದಿರಬೇಕು. ಪಿಂಟೋ ಇವತ್ತಿನ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥವರು ಶ್ರೀಯುತ ಚಂದ್ರಕಾಂತ್ ದತ್ತೋ ಬಡಿಗೇರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಇವರನ್ನು ಸನ್ಮಾನಿಸಿಕೊಳ್ಳಬೇಕು.
ಸರ್ ದಯವಿಟ್ಟು ದೇವನ ವಹಿಸಿಕೊಂಡಿರ್ತಕ್ಕಂಥ ಚಂದ್ರಕಾಂತ್ ದತ್ತಬಡಿಗೇರಿ ಅವರಿಗೆ ಸನ್ಮಾನಿಸಿಕೊಳ್ತಾ ಇದ್ದಾರೆ. ಘನ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥವರು ಶ್ರೀಯುತ ರಾಮಣ್ಣ ಪ ಬಿರಾದಾರ್ ಇವರಿಗೆ ಮಾಳಪ್ಪ ಬಗಲಿ ಇವರು ಆಗಮಿಸಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿ ಗೌರವಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವರು ಶ್ರೀಯುತ ಶರಣಪ್ಪ ರೂಗಿ ಇವರಿಗೆ ಶ್ರೀ ಶಿವಪ್ಪ ಬಗಲಿ ಇವರು ಆಗಮಿಸಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಇವತ್ತಿನ ಈ ಒಂದು ಬಯಲಾಟದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಶ್ರೀಯುತ ಹನುಮಂತ ಆರ್ ಖಂಡೇಕರ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಇವರಿಗೆ ಅರ್ಜುನ್ ಬಗ್ಲೆ ಇವರು ಆಗಮಿಸಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅರ್ಜುನ್ ಬಗ್ಲೆ ಅವರು ಆಗಮಿಸಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದ ಹನುಮಂತ ಆರ್ ಖಂಡೇಕರ್ ಇವರನ್ನು ಸನ್ಮಾನಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಇವತ್ತಿನ ಬಯಲಾಟದ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವರು ಶ್ರೀಯುತ ಭೀಮಾಶಂಕರ್ ಎಸ್ ಆಳೋರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರಿಗೆ ಶ್ರೀಯುತ ನಿಂಗಪ್ಪ ಬಗಲಿ ಇವರು ಆಗಮಿಸಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅವರೊಂದಿಗೆ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥವರು PKPS ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಸಂಗರಾಜ್ ಎನ್ ಬಡಿಗೇರಿ ಅವರಿಗೆ ಶ್ರೀಯುತ ಮುದುಕಪ್ಪ ಪೂಜಾರಿ ಅವರು ಆಗಮಿಸಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಮುದುಕಪ್ಪ ಪೂಜಾರಿ ಅವರು ಆಗಮಿಸಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಕಾಶಿನಾಥ್ ಮಾನೆ ಇವರಿಗೆ ಸನ್ಮಾನಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಫೋಟೋ ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥವರು ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಅಶೋಕ್ ಖಂಡೇಕರ್ ಇವರಿಗೆ ಶ್ರೀಯುತ ಶಿವಪ್ಪ ಖಂಡಿಮನಿಯವರು ಆಗಮಿಸಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅವರೊಂದಿಗೆ ರಂಗಸಜ್ಜಿಗೆ ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥವರು ಶ್ರೀಯುತ ಶಶಿಕಾಂತ್ ವಾಗ್ದರಿಗೆ ಇವರಿಗೆ ಗೌಡಪ್ಪ ಬಗ್ಲೆ ಇವರು ಆಗಮಿಸಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಶಶಿಕಾಂತ್ ವಾಗ್ದರಿಗೆ ಇವರಿಗೆ ಗೌಡಪ್ಪ ಬಗ್ಲೆ ಇವರು ಆಗಮಿಸಿ ಸನ್ಮಾನಿಸಿಕೊಳ್ಳಬೇಕು. ಭೂಮಿ ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥವರು ಶ್ರೀಯುತ ದುಂಡಪ್ಪ ನಾಗಪ್ಪ ಲಗಳಿ ಇವರಿಗೆ ರಮೇಶ್ ಹಂಜಿಗೆ ಇವರು ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ರಮೇಶ್ ಸಂಗೀತ ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಪ್ರಗತಿಪರ ರೈತರಾದ ಶ್ರೀಮಂತ್ ಜುಮನಾಳ್ ಇವರಿಗೆ ವಿಜು ಹಂಜಿಗೆ ಇವರು ಸನ್ಮಾನಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಶ್ರೀಮಂತಣ್ಣ ಜುಮನಾಳ್ ಪ್ರಗತಿಪರ ರೈತರು ಇವರಿಗೆ ಸನ್ಮಾನಿಸಿಕೊಳ್ಳುತ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಿದ್ದೇಶ್ವರ ಶ್ರೀಗಳ ಫೋಟೋ ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಮಾಜಿ ಆರ್ಮಿ ಆಗಿರ್ತಕ್ಕಂಥವರು ಶಂಕರಲಿಂಗ ಮೈದರಿಗೆ ಇವರಿಗೆ ಯಲ್ಲಪ್ಪ ಸಿದ್ದಪ್ಪ ಬಗ್ಲೆ ಇವರು ಆಗಮಿಸಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ಮಾಜಿ ಸೈನಿಕರಾಗಿರ್ತಕ್ಕಂಥ ಶಂಕರಲಿಂಗ ಮೈದರಿಗೆ ಸಿದ್ದೇಶ್ವರ ಶ್ರೀಗಳ ಫೋಟೋ ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥವರು ಇವರಿಗೆ ಸನ್ಮಾನ ಕಾರ್ಯಕ್ರಮ ಯಲ್ಲಪ್ಪ ಸಿದ್ದಪ್ಪ ಬಗ್ಲೆ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀಯುತ ಮುದುಕಪ್ಪಣ್ಣ ಬಿರಾದಾರ್ ಇವರಿಗೆ ಭೀಮರಾಯ್ ಖಂಡಿಮನಿ ಅವರು ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಗೆದ್ದಪ್ಪ ಹುಲಿಮನೆ ಇವರಿಗೆ ರಾಜು ಬಗ್ಲೆ ಅವರು ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಶ್ರೀಯುತ ರಮೇಶ್ ಹತ್ತರಿಕೆ ಇವರಿಗೆ ಶ್ರೀಯುತ ಯಲ್ಲಪ್ಪ ಪೂಜಾರಿ ಅವರು ಆಗಮಿಸಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಶ್ರೀಯುತ ಸುರೇಶ್ ಬಿರಾದರಿ ಅವರು ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಕಾರ್ಯಕ್ರಮ ಸಾಕಿನ ಆಳವರು ಇವರಿಗೆ ಯಾರಿಂದ್ರಿ ಜಟ್ಟಪ್ಪ ಇವರಿಂದ ಸನ್ಮಾನಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ.
ಅಡ್ರೆಸ್ರೇನ್ರಿ ಜಟ್ಟಪ್ಪ ಬಗ್ಲೇವರು ಆಗಮಿಸಬೇಕು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಯಲು ಅನುವು ಮಾಡಿಕೊಂಡ ನಮ್ಮ DK ಸುರೇಶ್ ಅಣ್ಣವರಿಗೆ ಗೌಡಪ್ಪ ಬಗ್ಲಿ ಅವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ. ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ವಹಿಸಿ ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿ ಕಾರಣೀಕರ್ತರಾದಂಥ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದಂಥ ಬಿರಾದಾರ್ ಗುರುಗಳಿಗೆ ಶಿವಪ್ಪ ಬಗ್ಲಿ ಅವರಿಂದ ಸನ್ಮಾನ. ಸಹೋದರರಾದ ಶ್ರೀಯುತ ಪ್ರಮೋದ್ ಸಬಳೆಯವರಿಗೆ ಶ್ರೀಯುತ ಜಟ್ಟಪ್ಪ ಬಗ್ಲೆಯವರು ಆಗಮಿಸಿ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಅರ್ಪಿಸ್ತಾ ಇದ್ದೀವಿ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರತಕ್ಕಂಥವರು ಮಾಜಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂಥವರು ಶ್ರೀಯುತ ಭೀಮಾಶಂಕರ್ ಎಸ್ ಆಳೂರವರು ತಮ್ಮೆರಡು ನುಡಿಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. बोलो भारत माता की, बोलो भारत माता की, ಯಲ್ಲಲಿಂಗ ಮಹಾರಾಜ್ ಕಿ. ಪ್ರಥಮದಲ್ಲಿ ಭಾರತ ಮಾತೆಯನ್ನು ಹೃದಯ ಅಂಗಳದಲ್ಲಿ ವಂದಿಸುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದ ಯಲ್ಲಲಿಂಗ ಮಹಾರಾಜರನ್ನು ನಮಸ್ಕರಿಸುತ್ತಾ ಗ್ರಾಮದ ಆರಾಧ್ಯ ದೇವರಾದಂಥ ಶಂಕರಲಿಂಗನನ್ನು ನಮಸ್ಕರಿಸುತ್ತಾ ಇವತ್ತು ಬೀರಲಿಂಗೇಶ್ವರ ನಾಟ್ಯ ಸಂಘದ ಇವರಿಂದ ಬಯಲಾಟ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಬೀರಪ್ಪ ಪೂಜಾರಿ ಅವರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ರಮೇಶ್ ಮುತ್ತೆಯವರನ್ನು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಘನ ನೇತೃತ್ವ ವಹಿಸಿಕೊಂಡಿರುವ ಶರಣಪ್ಪ ರಾಮಣ್ಣ ಪರಮಣ್ಣ ಬಿರದವರೇ ಹಾಗೂ ಈ ಕಾರ್ಯಕ್ರಮದ ನೇತೃಸ್ಥಾನವನ್ನು ವಹಿಸಿಕೊಂಡಿರುವ ಆತ್ಮೀಯರು ಹಾಗೂ ಈ ಭಾಗದ ಜನಪ್ರಿಯ ನಾಯಕರಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹನುಮಂತಣ್ಣ ಖಂಡೇಕರ್ ಅವರೇ ಹಾಗೂ ಈ ಗ್ರಾಮದ ಪ್ರಥಮ ಪ್ರಜೆ ಆಗಿರುವ ಆತ್ಮೀಯ ಸೋದರಾಗಿರುವ ಚಂದು ಬಡಿಗರ್ ಅವರೇ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೋದರ ಸಮನರಾಗಿರುವ ಅಶೋಕ್ ಖಂಡೇಕರ್ ಅವರೇ, ಗ್ರಾಮ ಪಂಚಾಯತಿ ಸದಸ್ಯರಾಗಿರುವ ಕಾಶಿನಾಥ್ ಮಾನೆ ಅವರೇ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆ ಸ್ಥಾನವನ್ನು ನೆರವೇರಿಸಿರುವ ಸೋದರಾಗಿರುವ ಸಂಗು ಬಡಿಗರ್ ಅವರೇ ಹಾಗೂ ಇಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಇಲ್ಲಿ ಈ ವೇದಿಕೆ ಮೇಲೆ ಭಾಳಷ್ಟು ಜನ ಇದ್ದಾರೆ. ಆದರೆ ಕಾರ್ಯಕ್ರಮದ ಸಮಯದ ಅಭಾವದಿಂದ ಯಾರೂ ತಪ್ಪಿತ್ತ ಭಾವಿಸಬಾರ್ದು. ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಪೂಜಾರಿ ವಸ್ತಿಯಲ್ಲಿರುವ ಎಲ್ಲ ಯುವಕರೇ ಹಾಗೂ ತಾಯಿಯಂದರೇ ಹಾಗೂ ಹಿರಿಯರೇ, ಇದು ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಲ್ಲಲಿಂಗ ಮಹಾರಾಜರ ಒಂದು
ಜಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸ್ತಾ ಬಂದಿರಿ. ತಮಗೂ ಈ ನಮ್ಮ ಗ್ರಾಮದ ಎಲ್ಲರ ಸಮಸ್ತ ಜನತೆಯಿಂದ ಈ ಪೂಜಾರಿ ವಸ್ತಿಯವರಿಗೆ ನಾನು ಮೊಟ್ಟ ಮೊದಲಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂದರೆ ಇವತ್ತು ಯಲ್ಲಲಿಂಗ ಮಹಾರಾಜರಾಗಿರ್ಬೋದು, ಗಂಗಲಿಂಗ ಮಹಾರಾಜರಾಗಿರ್ಬೋದು, ಲಚ್ಚಣ್ಣ ಸಿದ್ಧಲಿಂಗ ಮಹಾರಾಜರಾಗಿರ್ಬೋದು, ನಡೆದಾಡ ದೇವರು ಅನಿಸಿಕೊಂಡಿರುವ ಸಿದ್ದೇಶ್ವರ ಸ್ವಾಮಿಗಳಾಗಿರ್ಬೋದು, ಸಾಕಷ್ಟು ಈ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ಜಿಲ್ಲೆಗೆ ಸಾಕಷ್ಟು ತಮ್ಮ ತಮ್ಮ ಇದರಲ್ಲಿ ಸಾಕಷ್ಟು ಪವಾಡಗಳು ಮಾಡಿ ನಾವು ನೀವು ಎಲ್ಲರೂ ಒಂದು ಆ ಯಲ್ಲಲಿಂಗ ಮಹಾರಾಜರ ಒಂದು ಪವಾಡವನ್ನು ಪ್ರತಿ ವರ್ಷ ನಾವು ಈ ಜಾತ್ರೆಯಲ್ಲಿ ಮೆಲುಕು ಹಾಕುವುದು. ಯಾಕಂದರೆ ಹಿಂದಿನಿಂದ ನಮ್ಮೆಲ್ಲ ಹಿರಿಯರು ಎಲ್ಲ ಪವಾಡ ಪುರುಷರನ್ನು ಇಲ್ಲಿವರೆಗೆ ಜಾತ್ರೆಯನ್ನು ಮಾಡುತ್ತಾ ಯಾಕೆ ಬರ್ತಾರೆ ಅಂದರೆ ಹಿಂದಿನ ಪವಾಡಗಳನ್ನು ಸಾಕಷ್ಟು ಪವಾಡ ಪುರುಷರು ನಿಮ್ಮನ್ನು ಈ ದೇಶದಲ್ಲಿ ಬೇರೆ ಬೇರೆ ದೇಶದಲ್ಲಿ ಒಂದು ಸಾಧು ಸಂತರನ್ನು ಪೂಜಿಸಲ, ದೇವರನ್ನು ಪೂಜಿಸಲ. ಯಾಕಂದರೆ ಇವತ್ತು ಬೇರೆ ಬೇರೆ ದೇಶದಲ್ಲಿ ಸಾಕಷ್ಟು ಕಾಯಿಲೆಗಳನ್ನು ಉತ್ಪಾದನೆ ಆಗಿದ್ದಾವೆ. ಆದರೆ ನಮ್ಮ ದೇಶದಲ್ಲಿ ಯಾವುದೂ ಕೂಡ ಇಲ್ಲಿವರೆಗೂ ಯಾವುದೇ ಕಾಯಿಲೆ ಉತ್ಪಾದನೆ ಆಗಿಲ್ಲ. ಯಾಕಂದರೆ ಚೀನಾದಲ್ಲಿ ಕೊರೋನಾವನ್ನು ಉತ್ಪಾದನೆ ಆಯಿತು, ಮಲೇಷ್ಯಾದಲ್ಲಿ ಮಲೇರಿಯಾ ಉತ್ಪಾದನೆ ಆಯಿತು, ಸಾಕಷ್ಟು ದೇಶಗಳಲ್ಲಿ ಕಾಯಿಲೆಗಳನ್ನು ಉತ್ಪಾದನೆ. ಆದರೆ ನಮ್ಮ ದೇಶದಲ್ಲಿ ವಿಶ್ವ ಮೆಚ್ಚುವ ಹಾಗೆ ಒಂದು ಸನ್ಮಾನ್ಯ ನರೇಂದ್ರ ಮೋದಿ ಹಾಗೂ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಮಹಾಕುಂಭಮೇಳವನ್ನು ಕೋಟ್ಯಾನುಗಟ್ಟಲೆ ಜನ ಆ ನದಿಯಲ್ಲಿ ಸ್ನಾನ ಮಾಡಿದರೂ ಕೂಡ ಯಾವುದೇ ಒಂದು ಕಾಯಿಲೆಯನ್ನು ಉತ್ಪಾದನೆ ಆಗಿಲ್ಲ. ಯಾಕಂದರೆ ನಮ್ಮ ದೇಶದ ಒಂದು ಮಣ್ಣಿನ ಹಾಗೂ ಇಲ್ಲಿ ಜನಿಸಿರುವ ಸಾಕಷ್ಟು ಪವಾಡ ಪುರುಷರ ಒಂದು ಶಕ್ತಿ ಇರೋದರಿಂದ ಮಾತ್ರ. ಯಾಕಂದರೆ ಭಾಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಬೇರೆ ಬೇರೆ ದೇಶದಲ್ಲಿ ನಮ್ಮ ದೇಶದ ರೀತಿ ದೇವರನ್ನು ನಂಬಲ್ಲ. ಯಾಕಂದರೆ ನಮ್ಮ ದೇಶದ ಒಂದು ಮಣ್ಣಿನ ಗುಣ. ಹಾಗಾಗಿ ಇಲ್ಲಿ ಬೀರಲಿಂಗೇಶ್ವರ ಅತ್ಯಂತ ಪವಾಡ ಪುರುಷರು ಆ ಬಯಲಾಟವನ್ನು ತಾವು ವೀಕ್ಷಿಸಿ ಅವರ ಆದರ್ಶವನ್ನು ನಾವು ನೀವು ಆಲಿಸೋಣ ಅಂತೇಳಿ ನಾನು ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ಜೊತೆಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥವರು ಶ್ರೀಯುತ ಹನುಮಂತ ಆರ್ ಖಂಡೇಕರ್ ಇವರು ತಮ್ಮೆರಡು ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ಹಂಚ್ಕೋಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಯಲ್ಲಲಿಂಗ ಮಹಾರಾಜರ ಪಾದಗಳಿಗೆ ನಮಸ್ಕರಿಸುತ್ತಾ, ಗ್ರಾಮದ ಅಧಿದೇವತೆಯಾದಂಥ ಶಂಕರಲಿಂಗ ಹಾಗೂ ಗಂಗಲಿಂಗ ಮಹಾರಾಜರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾದ ಪಾವನ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರು, ನೇತೃತ್ವ ವಹಿಸಿದಂಥ ಬಿರಾದಾರ್ ಕಾಕವರು, ಉದ್ಘಾಟನೆ ಮಾಡಿದಂಥ ಸಂಗು ಬಡಿಗೇರವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಚಂದು ಬಡಿಗೇರವರೇ, ಸಂಗು ಬಡಿಗೇರ ಹಾಗೂ ಚಂಗು ಬಡಿಗೇರವರೇ, ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮದ ಉಪಾಧ್ಯಕ್ಷರಾದಂಥ ಭೀಮು ಅಳೂರವರೇ, ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಉಪಾಧ್ಯಕ್ಷರು, ಅದೇ ರೀತಿ ಮಾಜಿ ಅಧ್ಯಕ್ಷರಾದಂಥ ಅಶೋಕ್ ಖಂಡೇಕರ್ ಅವರೇ, ಹಾಗೂ ನಮ್ಮ ಇನ್ನೊಬ್ಬ ಸೋದರಾದಂಥ ಕಾಸು ಮಾನೆಯವರೇ, ನಮ್ಮ ಒಂದು ಆರ್ಮಿ ಅಧಿಕಾರಿಗಳಾದಂಥ ಆತ್ಮೀಯರು ಶಂಕರಲಿಂಗಣ್ಣವರೇ, ನಮ್ಮ ಲಗಳಿಯವರೇ, ಮುತ್ಯವರೇ,
ಹಾಗೂ ಡಮ್ನಾಳ್ ಅವರೇ, ನಾಟಿಕರ್ ಕಾಕ ಅವರೇ, ಕಿರಣ್ ಕಾಕ ಅವರೇ, ಅವರಿವರೆನ್ನದೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ತಾಯಂದರೇ, ಈ ಒಂದು ವಸ್ತಿಯ ಎಲ್ಲ ತಾಯಂದಿರು ಹಾಗೂ ಅಣ್ಣ ತಮ್ಮಂದಿರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಲ್ಲಾಲಿಂಗ ಮಹಾರಾಜರ ಜಾತ್ರಾ ನಿಮಿತ್ತವಾಗಿ ಇವತ್ತಿನ ದಿವಸ ತಾವು ಬೀರಲಿಂಗೇಶ್ವರ ಮಹಾತ್ಮೆ ಅನ್ನುವಂಥ ಒಂದು ಬಯಲಾಟವನ್ನು ಹಮ್ಮಿಕೊಂಡಿದ್ದು, ಈ ಬಯಲಾಟದ ಕಾರ್ಯಕ್ರಮಕ್ಕೆ ನಾವು ನೀವುಗಳೆಲ್ಲ ಸಾಕ್ಷಿಭೂತರಾಗಿ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೆವು. ಈ ಒಂದು ಕಾರ್ಯಕ್ರಮ ಯಾಕೆ ಹಮ್ಕೋತಾರಪ್ಪ ಅಂತ ಕೇಳಿದ್ರೆ, ನಿಮಗೆ ಸತ್ಪುರುಷರ ಪ್ರತಿ ವರ್ಷ ಆಗಲಿ 3 ವರ್ಷಕ್ಕೊಮ್ಮಾಗಲಿ ನಿಮ್ಗೆ ಒಳ್ಳೆಯದಾಗಲಿ ಅನ್ನುವಂಥ ಭಾವನೆಯಿಂದ ಯಾಕೆ ಕಾರ್ಯಕ್ರಮ ಮಾಡಿದೇವಪ್ಪ ಅಂದ್ರೆ ಮಳೆ ಬೆಳೆ ಸರಿಯಾಗಲಿ, ನಮ್ಮ ಬಾಂಧವ್ಯಗಳು ಸರಿ ಉಳಿಲಿ, ನಮಗೆ ಆ ಒಂದು ಮಹಾರಾಜರ ಹಾಗೂ ಸತ್ಪುರುಷರ ಒಂದು ಪಾವನ ಸನ್ನಿಧಿಯಿಂದ ಒಳ್ಳೆಯ ಒಂದು ಬುದ್ಧಿ ಸಂಸ್ಕಾರ ಹೆಂಗಪ್ಪ ಅಂದ್ರೆ, ಸಂಸ್ಕಾರ ಅಂದ್ರೆ ನಾವು ಪರೋಪಕಾರ, ನಾವು ಒಳ್ಳೆಯದೇ ಆಗಿರಬೇಕು, ನಮ್ಮ ಹತ್ರ ನಮ್ಗಳಿರ್ತಂಥವರಿಗೂ ಸಹಿತ ಒಳ್ಳೆಯದೇ ಆಗಬೇಕು ಅನ್ನುವಂಥ ಭಾವನೆಗಳು ಇಂಥ ಒಂದು ಸತ್ಸಂಗ, ಇಂಥದ್ದೊಂದು ಕಾರ್ಯಕ್ರಮ ಮಾಡ್ದಕ್ಕಾರ ಮಾತ್ರ ಅಂಥ ಕಾರ್ಯಕ್ರಮದಲ್ಲಿ ನಾವು ಎಷ್ಟೇ ಜನ ಸೇರಲಿ, ಈ ಕಾರ್ಯಕ್ರಮ ನಾವು ಒಂದು 200ರಿಂದ 300 ಜನ ಸೇರಿರ್ಬೋದು. ಆದರೆ ಸತ್ಸಂಗದ ಕಾರ್ಯಕ್ರಮಕ್ಕೆ, ಪಾವನ ಸಾನ್ಯಕ್ಕೆ, ಧರ್ಮದ ಕಾರ್ಯಕ್ಕೆ ಸೇರಬೇಕಾದ್ರೆ ನಾವೇನೋ ಪುಣ್ಯ ಮಾಡಿರಬೇಕು. ನಮ್ಮ ಪುಣ್ಯದ ಬಲ ಇತ್ತಪ್ಪ ಅಂದ್ರೆ ಇಂಥಲ್ಲಿ ಕರೆಸ್ಕೋತದ, ಅದು ನಮ್ಮ ಪುಣ್ಯದ ಬಲನೇ ಇರಲಿಲ್ಲಪ್ಪ ಅಂದ್ರೆ ಇಂಥ ಕಾರ್ಯಕ್ರಮ ಸುಮ್ಮನೆ ಮಲಗಿರೋ ಇಲ್ಲೇ ಹಾಗೆ ಮಾಡ್ತಾರೆ, ವರ್ಷಿಗೊಮ್ಮೆ ಸುಮ್ಮನೆ ಮಲ್ಕೊಂಡ್ರೆ ಆಯ್ತು ಅನ್ನುವಂಥ ಮಲ್ಕೊಂಡವರು ಇರ್ತಾರೆ. ಅದಕ್ಕಾಗಿ ಯಾವುದೇ ನಾ ಹೇಳ್ದಲ್ಲ, ಮಳೆ ಬೆಳೆ ಸರಿಯಾಗಲಿ, ನಾವೆಲ್ಲರೂ ನಮ್ಮ ಭಾವನೆಗಳು, ನಮ್ಮ ಆಚಾರ ವಿಚಾರಗಳು ಇವೆಲ್ಲರೂ ಕೂಡಿದೆವು. ಈಗ ಹೆಂಗಪ್ಪ ಅಂದ್ರೆ, ಈ ಸವಳೆಯವರು ಇವತ್ತು ಭೇಟಿ ಆಗ್ತಿತ್ತಿಲ್ಲ, ಸಂಘು ಭೇಟಿ ಆಗ್ತಿತ್ತಿಲ್ಲ, ಹೆಂಗೆ ಸಂಬಂಧಗಳು ಹೆಂಗೆ ಬೆಸೀತಾವತ್ತಂದ್ರೆ ಆ ಎಲ್ಲರ ಲಿಂಗರ ಮಹಾರಾಜರ ಪುಣ್ಯದಿಂದ ಇವತ್ತು ನೀವೆಲ್ಲ ಸೇರಿದೆವು, ಒಳ್ಳೆಯ ವಿಚಾರಗಳನ್ನು ಮಾಡ್ಲಾಕತ್ತಿದ್ದೆವು. ಇಲ್ಲೇನಪ್ಪ ಅಂದ್ರೆ ಒಂದು ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆದದ, ಹಂಗೆ ಇನ್ನೂ ಹಲವಾರು ವಿಚಾರಗಳಿರ್ತಾವೆ. ಅದಕ್ಕೆ ಇನ್ನೂ ಏನು ವಿಷಯಪ್ಪ ಅಂದ್ರೆ, ನಮ್ಮ ಸುರೇಶ ಭಾಳ ಅತಿ ಜವಾಬ್ದಾರಿಯಿಂದ ಎಲ್ಲ ನಮ್ಮ ಪೂಜಾರಿ ವ್ಯವಸ್ಥೆ ಎಲ್ಲ ಆತ್ಮೀಯರನ್ನ ಕರ್ಕೊಂಡು ಭಾಳ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ನೇತೃತ್ವ ವಹಿಸ್ಕೊಂಡನ. ಅದಕ್ಕೆ ಯಾವುದೇ ಒಂದು ಸಮಯದಲ್ಲಿ ಇಂಥ ಕಾರ್ಯಕ್ರಮ ಜರುಗಬೇಕು. ಅದಕ್ಕೆ ನಾನೇನು ಭಾಳ ಹೇಳೋಕ್ಕೆ ಮುಂದಿನ ದಿನಮಾನದಲ್ಲಿ ಮಹಾರಾಜರ ಪುಣ್ಯದ ಮಳೆ ಬೆಳೆ ಸರಿಯಾಗಿ ಆಗಿ ನಮ್ಮೆಲ್ಲರಿಗೆ ಸಮೃದ್ಧಿ ಆಗಲಿ ಅಂತ ಹೇಳ್ತೀನಿ. ಹೆಂಗಪ್ಪ ಅಂದ್ರೆ, ಪ್ರತಿಯೊಂದು ಗ್ರಾಮದಲ್ಲಿ ಅದರದ್ದೇ ಆದಂಥ ಒಂದು ವೈಶಿಷ್ಟ್ಯ ಇದೆ. ಈಗ ಯಲ್ಲಪ್ಪ ಲಚ್ಚಾಣದಾಗ ಕಾರ್ಯಕ್ರಮ ನಡೆದದ, ಇಲ್ಲಿನೂ ಯಲ್ಲಪ್ಪ ಮಹಾರಾಜರ ಕಾರ್ಯಕ್ರಮ ನಡೆದದ. ಸಮಯ ಅಭಾವ ಇರೋದರಿಂದ ನಾನು ಒಂದು ದೃಷ್ಟಾಂತ ಹೇಳಿ ಈ ಒಂದು ಕಾರ್ಯಕ್ರಮ ಮೊಟಕುಗೊಳಿಸ್ತೀನಿ. ಹೆಂಗಪ್ಪ ಅಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಕ್ಕಟ್ಟಿನ ಒಂದು ಬಲ ಇರಬೇಕಾಗ್ತದ, ಆತ್ಮೀಯತೆ ಇರಬೇಕಾಗ್ತದ. ಎಲ್ಲರೂ ಸಮಾಜ ಸೇವೆದಲ್ಲಿ ನಾವು ಸಾಮಾಜಿಕವಾಗಿ ಕೆಲಸಗಳನ್ನು ನಾವು ಮಾಡಿದ್ದೆ ಆದರೆ ನಮ್ಮ ಕೆಲಸ ಭಗವಂತ ಮಾಡ್ತಾನೆ. ಅದಕ್ಕೇನು ಉದಾಹರಣೆಪ್ಪ ಅಂದ್ರೆ, ಈ ಯಲ್ಲಪ್ಪ ಮಹಾರಾಜರಂಥವ್ರು ಗಿಡದ ನೆಳ ದೇವ್ರ ನೆಳ ಗಿಡಕ್ಕೆ ಅಂತ ಹೇಳಿದ್ರತ್ತವ್ರು. ಆದ್ರೆ ಅಲ್ಲಿ ಕೂತಂಥವ್ರು ಮುತ್ತೆಯವ್ರು ಹೇಳಿದ್ರು, ದೇವ್ರ ಆಸರ ಗಿಡಕ್ಕೆ, ಗಿಡದ ಆಸರ ದೇವರಿಗೆ ಅಂದರು. ಅದರ ಅರ್ಥ ಏನು? ಅದು ಪರಿಕಲ್ಪನೆ ಮಾಡಲಿಲ್ಲ. ಆವಾಗ ಈ ಇಂಥ ಒಂದು ಜಮೀನದಲ್ಲಿ ಒಂದು ಬನ್ನಿ ಗಿಡ ಇತ್ತು. ಆ ಬನ್ನಿ ಗಿಡದ ಬುಡಕ್ಕೆ ಒಂದು ಲಕ್ಷ್ಮೀ ದೇವರಿತ್ತು. ಅಲ್ಲಿ ಏನಪ್ಪ ಅಂತ ಕೇಳಿದ್ರೆ, ಆ ದೇವರ ಒಂದು ಕಾಲಕ್ಕೆ ನಾ ಅನ್ನೋದು ಮನುಷ್ಯರ ಬಲ್ಲೂ ಬರ್ಬೋದು, ಆ ದೇವ್ರ ಬಲ್ಲೂ ಬರ್ಬೋದು. ಅದಕ್ಕೆ ನಮ್ಮದು ಅನ್ನೋದು ಭಾಳ ದೊಡ್ಡದ, ನಾ ಅನ್ನೋದು ಒಂದಿಷ್ಟು ಸರಿಯಲ್ಲ.
ಅದಕ್ಕೆ ಇಲ್ಲಿ ಮಕ್ಕಳು ಹಾಡಿದ್ರು. ಹೆಂಗೆ ಹಾಡಿದ್ರಪ್ಪ ಅಂದ್ರೆ, ಇಲ್ಲಿ ಗಿಡ ಅದ, ಯಾರು ಬೇಕಾದವ್ರು ಹೋಗಿ ಕೂತ್ಕೊಳ್ರಿ, ನೀವು ಆ ಜಾತಿಯವ್ರು ಇದ್ರೇನು ಈ ಜಾತಿಯವ್ರು ಇದ್ರಿ ಅಂತ ಕೇಳಲ್ಲ. ಈ ಗಾಳಿ ಬರ್ತದ, ಅದಕ್ಕೆ ಯಾವ ಜಾತಿನೂ ಇರಲ್ಲ. ಪ್ರತಿಯೊಂದಕ್ಕೆ ಜಾತಿ ವ್ಯವಸ್ಥೆಗಳು ಅಂಟಿಸುವಂಥ ವ್ಯವಸ್ಥೆ ಇದೆ ಈ ಕಾಲದಲ್ಲಿ. ಅದಕ್ಕೆ ಆ ಮಕ್ಕಳ ವಿಚಾರ ಹೆಂಗಾದವಪ್ಪ ಅಂದ್ರೆ, ನಾವೆಲ್ಲ ಒಂದು, ನಮ್ಮ ಭಾರತ ದೇಶ ಒಂದು, ನಾವು ಒಂದು, ಇಲ್ಲಿ ಕುಡಿಯುವ ಗಾಳಿ, ಹರಿಯುವುದ ಏನದ ಗಾಳಿ ಅದ, ನೆಲ ಅದ, ಜಲ ಅದ, ಇದೆಲ್ಲ ಒಂದು ಅನ್ನುವಂಥ ಭಾವನೆಗಳು ಆ ಮಕ್ಕಳು ಆತ್ಮೀಯತೆಯಿಂದ ಹೇಳಿಕೊಟ್ರು. ಅದೇ ರೀತಿಯಾಗಿ ಆ ಬನ್ನಿ ಗಿಡದಲ್ಲಿರ್ತಕ್ಕಂಥ ದೇವ್ರು ನಾನು ಹೇಳಿಬಿಡ್ತೀನಿ, ದೇವ್ರ ನಾ ಹೆಚ್ಚಲ್ಲಕತ್ತು, ಬನ್ನಿ ಗಿಡ ನಾ ಹೆಚ್ಚಲ್ಲಕತ್ತು. ಆವಾಗ ಹಾಗಿದ್ರೆ ನೀ ನನಗೆ ಬಿಟ್ಟು ಬೇರೆ ಕಡೆ ಹೋಗು ಅಂತ ಹೇಳಿಬಿಟ್ರು. ಆ ದೇವ್ರು ಏನು ಮಾಡ್ತು, ಬನ್ನಿ ಗಿಡದಿಂದ ಶಕ್ತಿನೇ ಇತ್ತು, ಉಳ್ಳಾಡ್ಕೊತ ಹೋಗಿ ಅರಳಿ ಮ್ಯಾಗ ಕೂತು ಆ ಗಿಡ ಅಲ್ಲೇ ಉಳಿತು. ಬೆಳಗ್ಗೆ ಆ ಹೊಲದಾಗಿರ್ತಕ್ಕಂಥ ರೈತ 2 ಎತ್ತುಗಳು ಗಳೆ ಹೊಡ್ಯಕ್ಕೆ ಬಂದ. ಆ ಗಳೆ ಹೊಡ್ಲಿಕ್ಕೆ ಬಂದ, ಅವನಿಗೊಂದು ಕಲ್ಲು ಬೇಕಾಗಿತ್ತು. ಅಲ್ಲಿ ಏನು ಬನ್ನಿ ಗಿಡದ ಬುಡಕಿಂದ ಹೋಗಿ ದೇವ್ರಿ ಅದಕ್ಕೆ ಅಲ್ಲಿ ಅದೇ ಕಲ್ಲು ಕಾಣಿಸ್ತವನಿ. ಆ ಕಲ್ಲು ತೋಡ ಗಳೆದ ಮ್ಯಾಗ ಇಟ್ಟು ಆ ನೇಗಿಲು ಹೊಡ್ಲಿಕ್ಕೆ ಚಾಲು ಮಾಡ್ದ. ಅದೇ ರೀತಿ ಮುಂದೆ ಅಲ್ಲಿ ಹೆಂಗಪ್ಪ ಅಂದ್ರೆ ಆ ಕಾಲ ಚಪ್ಪಲ್ ಹಾಕ್ಕೊಂಡೆ ಗಳೆ ಹೊಡಿತಾರೆ, ಚಪ್ಪಲ್ ಇಟ್ಟೇನು ಹೊಡೆಯಲ್ಲ. ಅಲ್ಲಿ ಅಲ್ಲಿ ಪೂಜೆ ತಿಂತಕ್ಕಂಥ ಪೂಜೆ ಇರ್ತಕ್ಕಂಥ ದೇವ್ರ ಅಲ್ಲಿ ಗಳೆದ ಮ್ಯಾಗ ಕೂತು ಗಳೆ ಹೊಡ್ಲಿಕ್ಕತ್ತ. ಅದೇ ರೀತಿ ಸಮಯ 11 ಗಂಟೆ ಆಯಿತು. ಆವಾಗ ನಮ್ಮದೊಂದು ಕುರಿ ಹಿಂಡ ಬತ್ತು. ಈ ತೆಳಗೆ ನೋಡ್ದ, ಏನೂ ಇರಲಿಲ್ಲ. ದಿನ ದೇವ್ರು ಕಾಣಿಸ್ತಿತ್ತು, ನಮಸ್ಕಾರ ಮಾಡ್ತಿದ್ದ, ಮುಂದೆ ಹೋಗ್ತಿದ್ದ. ಅದೇನೂ ಕಾಣಿಸ್ಲಿಲ್ಲ. ಇದು ಭಾಳ ಚಲೋ ಐತಿ, ಇವತ್ತು ಬನ್ನಿ ಗಿಡದ ಇವತ್ತು ಕುರಿ ಇವತ್ತು ಮೈಸು ಬಿಡಾಮ ಅಂತೇಳಿ ಆ ಎಲ್ಲ ಬನ್ನಿ ಗಿಡದ ತಂಗಿಗಳನ್ನು ಕಡ್ದ ಕುರಿ ಮೈಸಿದ್ರು. ಹಂಗೆ ಆವಾಗ ಬನ್ನಿ ಗಿಡಕ್ಕೂ ವಿಚಾರ ಬತ್ತು, ಹೆಂಗೆ ನಾ ಅನ್ನಬಾರ್ದಲ್ಲಪ್ಪ, ನಾ ಅನ್ನೋದು ಭಾಳ ಕಷ್ಟ ಅದ, ನನ್ನದು ಅನ್ನೋದು ಭಾಳ ಮಹತ್ವದ ಅಂತೇಳಿ ಬನ್ನಿ ಗಿಡಕ್ಕೂ ತಿಳಿತು, ಆ ದೇವ್ರಿನೂ ತಿಳಿತು. ದೇವ್ರನ್ನೂ ಮತ್ತೆ ಉಳ್ಳಾಡ್ಕೊತ ಬಂದು ಬನ್ನಿ ಗಿಡದ ಬಿಡಕ್ಕೆ ಕೂತ ಆ ದೇವರು ಮತ್ತು ಬನ್ನಿ ಗಿಡನೂ ಉಳಿತು. ಹಂಗೆ ಸಮಾಜದಲ್ಲಿ ನಾವು ಹೆಂಗಪ್ಪ ಅಂದ್ರೆ ಎಲ್ಲರನ್ನು ಪ್ರೀತಿಸುವ ವ್ಯವಧಾನಗಳನ್ನಿರಬೇಕು ಮತ್ತು ಧರ್ಮದ ಮ್ಯಾಗ ಇರಬೇಕು. ಒಂದು ವಿಚಾರ ಹೇಳ್ತಾರೆ, ಹೆಂಗಪ್ಪ ಅಂದ್ರೆ ಹಾಲು ಕೆಟ್ಟಿತ್ತು, ಆದರೆ ಹಾಲು ಮತ ಕೆಡುವುದಿಲ್ಲ ಎಂದು ಅಂಥೇಳಿ ಹಿರಿಯರು ಹೇಳ್ತಾರೆ. ಅದಕ್ಕೆ ನಮ್ಮ ಸಿದ್ಧಾಂತ, ನಮ್ಮ ಸಂಕಲ್ಪ, ಅದೇನು ಹಿರಿಯರು ಅದೇನು ಹಾಕಿಕೊಂಡ ನಾಣ್ಣುಡಿಗಳದಾವ ಅದು ನಾವು ಮರಿಬಾರ್ದು. ಯಾವುದೇ ಅದರ ಧರ್ಮ ರಕ್ಷಿತೋ ರಕ್ಷಿತಾತ. ಯಾರು ಧರ್ಮವನ್ನು ಕಾಪಾಡ್ತಾರ ಅವ ನಮ್ಮ ಭಗವಂತ ಕಾಪಾಡ್ತಾನೆ. ಪ್ರತಿಯೊಂದಕ್ಕೆ ಯಶಸ್ವಿ ಅದ. ಮತ್ತು ಪ್ರತಿಯೊಂದು ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ಏನು ಬೇಕಪ್ಪ ಅಂದ್ರೆ ಕೇಳಿದ್ರೆ ನಮಗೆ ಶ್ರಮ ಬೇಕು. ನಾವು ಹಿಂದೆ ನಮ್ಮ ಪೂಜಾರಿ ಮುತ್ತವರು ಕಂಬಳಿ ಎಳೆನ ಮಳೆ ಬರ್ತಿತ್ತತ್ತ, ಅದು ಸತ್ಯ. ಯಾಕಪ್ಪ ಅಂತ ಕೇಳಿದ್ರೆ ಆ ತರನಾಗಿ ಅವ್ರು ನಡ್ಕೊಂಡಾರ. ಈಗ ನಾನು ಒಂದು ಕಂಬಳಿ ತೊಗೊಂಡು ಹಿಂಗೆ ಹೇಳೋದಂದ್ರೆ ಮಳೆ ಬರಲ್ಲ. ಆದ್ರೆ ಅದು ದುಡಿಬೇಕಾಗ್ತದೆ. ಪ್ರತಿಯೊಂದದ ವಿಚಾರಗಳಿಂದ ಪ್ರತಿಯೊಂದು ಕಾರ್ಯದಿಂದ ಏನಪ್ಪ ಅಂದ್ರೆ ಏನು ಬೇಕಪ್ಪ ಅಂದ್ರೆ ಏನು ಬೇಕಂದ್ರೆ ಶ್ರಮ ಬೇಕು. ಒಂದು ಶಾಲೆ ಕಲಿಬೇಕಾದ್ರೆ ಶ್ರಮ ಬೇಕು, ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಶ್ರಮ ಬೇಕು. ಜಮೀನಿನಲ್ಲಿ ಗಳೆ ಹೊಡಿಬೇಕು. ಉಳುಮೆ ನಮ್ಮದು 50 ಎಕರೆ ಹೊಲ ಅದಂದ್ರೆ ಆ ಹೊಲಕ್ಕೆ ನೀರು ಉಣಿಸೋದಿಲ್ಲ, ಕಬ್ಬು ಬೆಳೆಯೋದಿಲ್ಲ. ನಾವು ಆರಾಮ್ ಮಲ್ಕೊಂಡೆವು, ಬಾರದು ಬಪ್ಪದು ತಪ್ಪದು ಅಂಥೇಳಿ ಮಲ್ಕೊಂಡೇವು ಅಂದ್ರೆ ಎಂದೂ ಆಗಲ್ಲ. ಅದಕ್ಕೆ ನಾವು ದುಡಿಬೇಕಾಗ್ತದ, ಶ್ರಮ ಪಡಬೇಕಾಗ್ತದ. ಆವಾಗ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಆ ಒಂದು ಭಗವಂತ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಮುಂದಿನ ದಿನಮಾನಗಳಿಗೂ ಇಂಥ ಕಾರ್ಯಕ್ರಮ ಜರುಗಲಿ. ನಾವೆಲ್ಲರೂ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತೆಲ್ಲ ತಾಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ನಮಸ್ಕರಿಸಿ ನಮ್ಮನ್ನು ಇದಕ್ಕೆ ಹೇಳಿದಕ್ಕೆ ಎಲ್ಲರ ಪರವಾಗಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನೇತೃತ್ವ ವಹಿಸಿದವರು, ಪರಮ ಪೂಜ್ಯರು ಮತ್ತು ಎಲ್ಲ ಗಣ್ಯರ ಪರವಾಗಿ ನಾನು ನಿಮ್ಮನ್ನು ನಮಸ್ಕಾರ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ.